ಮತ ಚಲಾಯಿಸಲು ಬಂದ ವ್ಯಕ್ತಿ ಶಾಕ್ ಆಗಿದ್ದಾರೆ. ತನ್ನ ಹೆಸರಲ್ಲಿ ಬೇರೊಬ್ಬರು ಮತ ಚಲಾಯಿಸಿರೋದು ಪತ್ತೆಯಾಗಿದೆ. ಉಡುಪಿಯ ಮಣಿಪಾಲದ ರಾಜೀವನಗರ ಮತಗಟ್ಟೆಯಲ್ಲಿ ನಡೆದಿರೋ ಘಟನೆ ಇದು. ಮಣಿಪಾಲದ ಅರ್ಬಿ ನಿವಾಸಿ ಕೃಷ್ಣ ನಾಯಕ್ ಹೆಸರಲ್ಲಿ ಮತದಾನ ಆಗಿದೆ. ಮತಗಟ್ಟೆ ಅಧಿಕಾರಿಗಳಿಗೆ ಬೂತ್ ಏಜೆಂಟ್ಗಳಿಂದ ತರಾಟೆ ತೆಗೆದುಕೊಳ್ಳಲಾಗಿದೆ. ನಕಲಿ ಮತದಾನ ಮಾಡಿದವರ ಪತ್ತೆ ಹಚ್ಚುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ತನ್ನ ಹೆಸರಲ್ಲಿ ಬೇರೊಬ್ಬರು ಮತ ಚಲಾಯಿಸಿರುವುದು ಪತ್ತೆಯಾಗಿದೆ. ಹೀಗಾಗಿ ನಕಲಿ ಮತದಾನ ಮಾಡಿದವರ ಪತ್ತೆ ಹಚ್ಚುವಂತೆ ಒತ್ತಾಯ ಕೇಳಿ ಬಂದಿದೆ. ಒಬ್ಬ ವ್ಯಕ್ತಿಗಿನ್ನ ಆಗ್ತಾನೆ ಡಿಸ್ಟರ್ಬ್ ಅಲ್ಲ ಸರ್. ಈ ಬೂತ್ ಅಲ್ಲಿ ಒಂದು ವೋಟ್ ಡಬಲ್ ಬಿದ್ದಿದೆ. ನೀವು ಅರ್ಥ ಆಯ್ತಲ್ಲ ಈಗ ಇಂಥದ್ದು ಎಷ್ಟು ಆಗಿರ್ಬೋದು ಅಂತ ನನ್ನ ಅಸಂಪ್ಷನ್. ನನಗದು ಕಾನ್ಫಿಡೆನ್ಸ್ ಇಲ್ಲ. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು. ಅವರಿಗೆ ಚೆಕ್ ಮಾಡೋದು ಏನು ಆಪ್ಷನ್ ಕೊಡ್ತಾ ಇದ್ದಾರೆ ನೀವು ನನಗೆ? ಅಲ್ಲ ಒಂದು ನಿಮಿಷ ಸರ್, ಪ್ರೊಸೀಡಿಂಗ್ ವಿಲ್ ಡೂ ಇಟ್ ಟುಗೆದರ್ ಸರ್. ಇಲ್ಲೇ ಮಾತಾಡುವ ಬೂತ್ ಎದುರಿಗೆ. ಇಟ್ ಇಸ್ ಆನ್ ರೆಕಾರ್ಡ್. ಅಲ್ಲ ಆನ್ ರೆಕಾರ್ಡ್ ಬಿದ್ದಾಗಿದೆ. ಈಗ ಮಾತಾಡಿದ್ರಲ್ಲ ಅವರು ಡಿಸೈಡ್ ಮಾಡಿದ್ರೆ ಬರ್ತಾರೆ. ನಿಮ್ಮ ಸಮಾಜ ಹೇಗಿದೆ, ರೂಲ್ಸ್ ಪ್ರಕಾರ ಏನಿದೆ ಅದರ ನೀವು ಬರ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಈಗ ನಕಲಿ ಮತದಾನ ಮಾಡಿದ್ದಾರೆ ಅಂತ ಈಗ ಆರೋಪ ಕೇಳಿ ಬರ್ತಾ ಇದೆ. ಅದನ್ನ ಪತ್ತೆ ಹಚ್ಚಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಏನಾಯ್ತು ಅಲ್ಲಿ ಘಟನೆ? ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಹೌದು, ಮಣಿಪಾಲದ ಅರಬಿ ನಿವಾಸಿ ಕೃಷ್ಣ ನಾಯಕ್ ಅನ್ನೋರ ಹೆಸರಲ್ಲಿ ಮತದಾನ ಆಗಿರುವಂತದ್ದು. ಅವರು ಮತದಾನ ಮಾಡ್ಲಿಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಶಾಕ್ ಆಗಿರ್ತದೆ. ಯಾಕಂದ್ರೆ ಆ ಮತದಾನ ಆಗ್ಲೇ ಆಗಿರ್ತದೆ ಅನ್ನುವಂಥದ್ದು. ಮುಖ್ಯವಾಗಿ ಏನಂದ್ರೆ ಎರಡು ಪಕ್ಷಗಳ ಮತಗಟ್ಟೆ ಏಜೆಂಟ್ಗಳು ಅಲ್ಲೇ ಇರ್ತಾರೆ. ಸೊ ಅವರ ಗಮನಕ್ಕೂ ಅದು ಬರದೇ ಆಗಿದೆ ಅನ್ನೋದು. ಯಾಕಂದ್ರೆ ಏಜೆಂಟ್ಗಳಿಗೆ ಸಾಧಾರಣವಾಗಿ ಮತದಾರರ ಒಂದು ಮುಖ ಪರಿಚಯ ಇರ್ತದೆ ಮೇಲ್ನೋಟಕ್ಕೆ, ಸ್ಥಳೀಯರೇ ಆಗಿರೋದ್ರಿಂದ ಅವರಿಗೂ ಗೊತ್ತಾಗಿರ್ಲಿಲ್ಲ. ಸೊ ಏಕಾಏಕಿ ತನ್ನ ಹೆಸರಲ್ಲಿ ಯಾರೋ ಮತ ಹಾಕಿ ಹೋಗಿದ್ದಾರೆ ಅನ್ನೋದು ಆತನ ಗಮನಕ್ಕೆ ಬರ್ತಾ ಇದ್ದಾಗೆ ಕೃಷ್ಣ ಅನ್ನೋರು ಬಹಳ ಆತಂಕವನ್ನು ವ್ಯಕ್ತಪಡಿಸ್ತಾರೆ ಮತ್ತು ತನ್ನ ಹಕ್ಕನ್ನ ಕೇಳ್ತಾರೆ. ನನ್ನ ಹೆಸರಿನಲ್ಲಿ ಯಾರು ಮತದಾನ ಮಾಡಿ ಹೋಗಿದ್ದಾರೆ, ನಕಲಿ ಮತದಾನ ಹೇಗಾಯ್ತು, ಇದನ್ನು ಬೇಗ ಪತ್ತೆ ಹಚ್ಚಬೇಕು ಅನ್ನುವಂತ ಒತ್ತಾಯವನ್ನು ಮಾಡಿದ್ದಾರೆ. ಮತ್ತು ಅದೇ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ಏಜೆಂಟ್ಗಳು ಕೂಡ ಅದಕ್ಕೆ ಧ್ವನಿಗೂಡಿಸಿದ್ದಾರೆ. ಹೌದು, ನಮ್ಮ ಅರಿವಿಗೂ ಬಂದಿಲ್ಲ, ಇದು ಹೇಗಾಗಿದೆ ಅನ್ನುವಂಥದ್ದು ಗೊತ್ತಾಗಿಲ್ಲ ಅನ್ನುವಂಥದ್ದು. ಸೊ ಸ್ಥಳವಾಗಿರುವಂತಹ ಮಣಿಪಾಲ ಪೊಲೀಸರು ಕೂಡ ಆ ಸಂದರ್ಭದಲ್ಲಿ ಬಂದಿದ್ದಾರೆ. ಎಲ್ಲರೂ ಜೊತೆಯಾಗಿದ್ದಾರೆ ಮತ್ತು ಒಂದು ಗೊಂದಲದ ವಾತಾವರಣ ಅಲ್ಲಿ ಸೃಷ್ಟಿಯಾಗಿರುವಂತದ್ದು. ಇದು ಹೇಗೆ ಸಾಧ್ಯ ಆಯ್ತು ಅನ್ನುವಂಥದ್ದು, ಅಂದ್ರೆ ಏಜೆಂಟ್ಗಳಿರ್ತಾರೆ, ಅಧಿಕಾರಿಗಳಿರ್ತಾರೆ, ಹೇಗೆ ಗೊತ್ತಾಗದೆ ಇದು ಆಯ್ತು ಅನ್ನುವಂಥದ್ದು. ಬಹಳ ಸುಶಿಕ್ಷಿತರೇ ಇರುವಂತದ್ದು ಮಣಿಪಾಲ ಅನ್ನುವಂಥದ್ದೇನು ಯಾವುದೇ ಗ್ರಾಮೀಣ ಭಾಗದಲ್ಲಿ ಇರುವಂತದ್ದಲ್ಲ. ಸೊ ಪ್ರತಿಯೊಬ್ಬರಿಗೂ ಅಲ್ಲಿ ಎಜುಕೇಟೆಡ್ ಆಗಿರ್ತಾರೆ. ಬರುವಂತ ಮತದಾರರಿಗೂ ಕೂಡ ಅಲ್ಲಿ ಏಜೆಂಟ್ಗಳಿಗೂ ಕೂಡ ಸಾಕಷ್ಟು ಮಾಹಿತಿಗಳಿರುತ್ತೆ, ಯಾರು ಏನು ಅನ್ನುವಂಥದ್ದು. ಅದು ಗೊತ್ತಾಗದೆ ಯಾಕೆ ಮತದಾನ ಆಗಿದೆ ಅನ್ನುವಂಥದ್ದು ಕೃಷ್ಣ ನಾಯಕ್ ಅನ್ನುವರು ಎತ್ತಿರುವಂತಹ ಪ್ರಶ್ನೆ. ಇದಕ್ಕೆ ಸದ್ಯಕ್ಕಂತೂ ಉತ್ತರ ಸಿಕ್ಕಿಲ್ಲ. ಇದಕ್ಕೆ ಹೇಗೆ ನಕಲಿ ಮತದಾನ ಆಯ್ತು, ಮಾಡಿದವರು ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕು ಅನ್ನುವಂತ ಒತ್ತಾಯವನ್ನ ಆ ಮತದಾರ ಮಾಡ್ತಾ ಇದ್ದಾರೆ ಮತ್ತು ಏಜೆಂಟ್ಗಳು ಕೂಡ ಮಾಡ್ತಾ ಇದ್ದಾರೆ. ಮಣಿಪಾಲದ ರಾಜೀವನಗರ ಮತಗಟ್ಟೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ ಗೊಂದಲದ ವಾತಾವರಣ ಮುಂದುವರೆದಿದೆ ಮತ್ತು ಯಾವುದೋ ಒಂದು ನಿರ್ಣಾಯಕ ಹಂತಕ್ಕೆ ಈ ವಿವಾದ ಮುಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿ ಗಮನ ಸೆಳೆಯುವಂತಹ ಸಂಗತಿ. ಪ್ರಗತಿ. ಎಸ್ ಶಶಿಧರಿನ ಈ ಮತಗಟ್ಟೆಯಲ್ಲಿ ಏನಾದ್ರೂ ಸಿಸಿ ಕ್ಯಾಮ್ರಾ ಇತ್ತಾ? ಅದಿದ್ರೆ ಯಾರು ಬಂದ್ ಹೋದ್ರು, ಯಾರು ಮಾಡಿದ್ರು ಮತದಾನ ಅನ್ನೋದು ಬೇಗ ಗೊತ್ತಾಗ್ತಿತ್ತು ಅನ್ಸುತ್ತೆ. ಸಿಸಿ ಕ್ಯಾಮ್ರಾ ಏನಾದ್ರೂ ಇದೆಯಂತ? ಸಹಜವಾಗಿ ಎಲ್ಲ ಮತಗಟ್ಟೆಗಳು ಕೂಡ ಸಿಸಿ ಕ್ಯಾಮೆರಾದ ಒಂದು ವ್ಯವಸ್ಥೆ ಇರುತ್ತೆ. ಸೊ ಅದು ಈಗ ಮುಂದಿನ ಹಂತದಲ್ಲಿ ಅದನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಯಾವ ಹೊತ್ತಲ್ಲಿ ಆ ಮತದಾನ ಆಗಿದೆ ಅನ್ನುವಂಥದ್ದನ್ನ ನೋಡಿಕೊಂಡು ಬಂದವರು ಯಾರು, ನಕಲಿ ಮತದಾನ ಮಾಡಿರುವವರು ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ. ಆ ಸಿಸಿಟಿವಿ ಫುಟೇಜ್ ಅನ್ನ ಸಂಗ್ರಹ ಮಾಡಿ ಶೀಘ್ರವೇ ಪತ್ತೆ ಹಚ್ಚುವಂತಹ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಆ ವ್ಯಕ್ತಿಗಂತೂ ಶಾಕ್ ಆಗಿದೆ, ಯಾರು ಬಂದು ವೋಟ್ ಮಾಡಿ ಹೋಗಿದ್ದಾರೆ ಅನ್ನುವಂಥದ್ದು. ಸಾಕಷ್ಟು ಕಾದು ನಿಂತು ಬಂದು ಮತದಾನ ಮಾಡ್ಲಿಕ್ಕೆ ಬಂದಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಯಾರೋ ಮತದಾನ ಮಾಡಿ ಹೋಗಿದ್ದಾರೆ ಅನ್ನುವಂಥದ್ದು ಒಂದು ಗೊಂದಲದ ವಾತಾವರಣ ಸದ್ಯಕ್ಕೆ ಮುಂದುವರೆದಿದೆ. ಪ್ರಗತಿ. ಥ್ಯಾಂಕ್ ಯು ಶಶಿಧರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.